ಎಲ್ಲರಿಗೂ ನಮಸ್ಕಾರ. ತೆಲುಗು ರೆಬಲ್ ಸ್ಟಾರ್ ಪ್ರಭಾಸ್ ಆಕ್ಟ್ ಮಾಡಿರೋ ದಿ ರಾಜಾ ಸಾಬ್ ತೆರೆಗೆ ಬಂದಿದೆ. ನಮ್ಮ ಪಾಂಡವಪುರದಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇತ್ತು, ಹೋಗ್ ನೋಡಿದೆ. ಏನ್ ಇಷ್ಟ ಆಯ್ತು ಕಷ್ಟ ಆಯ್ತು ಅಂತ ನೋಡೋಣ. ಮಾರುತಿ ಡೈರೆಕ್ಟ್ ಮಾಡಿ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಪ್ರೊಡ್ಯೂಸ್ ಮಾಡಿರೋ ಮೂವಿ. ಕತೆ ಶುರುವಾಗೋದು ಪ್ರಭಾಸ್ ಅಜ್ಜಿಗೆ ಜರೀನಾ ವಹಾಬ್ ಮರೆವಿನ ರೋಗ ಇರುತ್ತೆ. ಆದ್ರೆ ಅವರ ಗಂಡ ಕನಕರಾಜುವಿನ ಸಂಜಯ್ ದತ್ ನೆನಪು ಇರುತ್ತೆ, ಜೊತೆಗೆ ಅವರಿಗಾಗಿ ಕಾಯುತ್ತಿರುತ್ತಾಳೆ. ಅದು ಏಕೆ, ಹುಡುಕಾಟದಲ್ಲಿ ಆಗೋ ಸಮಸ್ಯೆಗಳೇನು ಅಂತ ನೀವು ಮೂವಿನೇ ನೋಡ್ಬೇಕು. 3 ಗಂಟೆ 5 ನಿಮಿಷ ಮೂವಿ ಲೆಂಗ್ತ್ ಇದೆ. ಪ್ರಭಾಸ್ ಒನ್ ಮ್ಯಾನ್ ಶೋ ಅಂತ ಹೇಳ್ಬಹುದು. ಚಿತ್ರದಲ್ಲಿ 3 ಜನ ಹೀರೋಯಿನ್ಸ್ ಇದ್ದಾರೆ. ಮಾಳವಿಕಾ ಮೋಹನನ್ ಮತ್ತು ನಿಧಿ ಅಗರ್ವಾಲ್ ಜೊತೆ ಲವ್ ಟ್ರ್ಯಾಕ್ ನಡೆಯುತ್ತೆ. ಮಾಳವಿಕಾಗೆ ಚಿತ್ರದಲ್ಲಿ ಹೆಚ್ಚು ಸ್ಪೈಸ್ ಮತ್ತು ಆಕ್ಷನ್ ಇದೆ. ನಿಧಿ ಅಗರ್ವಾಲ್ ಮತ್ತು ರಿಧಿ ಕುಮಾರ್ಗೆ ಹೆಚ್ಚು ಸ್ಪೈಸ್ ಇಲ್ಲ. ತಾರಾಗಣದ ಕಡೆ ನೋಡಿದ್ರೆ ಸಂಜಯ್ ದತ್, ಬೊಮ್ಮನ್ ಇರಾನಿ, ಜರೀನಾ ವಹಾಬ್ ಇನ್ನೂ ಮುಂತಾದವರು ಇದ್ದಾರೆ. ಸಂಜಯ್ ದತ್ ಇಲ್ಲಿ ಹೆಚ್ಚಾಗಿ ಗ್ರಾಫಿಕ್ನಲ್ಲೇ ಜಾಸ್ತಿ ಕಾಣಿಸುತ್ತಾರೆ. ಬೊಮ್ಮನ್ ಇರಾನಿ ಚಿತ್ರಕ್ಕೆ ಒಳ್ಳೆ ತಿರುವು ಕೊಟ್ಟಿದ್ದಾರೆ. ಹ್ಯಾಪ್ನೋಟಿಸಮ್ ಮತ್ತು ಮನುಷ್ಯನ 7 ಚಕ್ರಗಳ ಮೇಲೆ ಬೆಳಕು ಚೆಲ್ಲಿದೆ. ಜೊತೆಗೆ ಹ್ಯಾಪ್ನೋಟಿಸಮ್ನಿಂದ ಆಗೋ ಪರಿಣಾಮಗಳನ್ನು ಚಿತ್ರದಲ್ಲಿ ತೋರಿಸಿ ಯಾವ ರೀತಿ ಬಚಾವ್ ಆಗಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಮೂವಿನಲ್ಲಿ ಅರಮನೆ ಆನೆಗಳು ಮೇನಾಗಿ ಪ್ರಭಾಸ್ ಮೊಸಳೆ ಜೊತೆ ಫೈಟ್ ಮಾಡೋ ಸೀನ್ ಜೋರಾಗಿ ತೋರಿಸಿದ್ದಾರೆ. ಪ್ರಭಾಸ್ ಮತ್ತು ನಿಧಿ ಅಗರ್ವಾಲ್ ಜೊತೆ ನಡೆಯೋ ಸಹನಾ ಸಾಂಗ್ ಕನ್ನಡ ಬಿಟ್ಟು ಬೇರೆ ಎಲ್ಲಾ ಭಾಷೆಗಳಲ್ಲಿ ಚೆನ್ನಾಗಿದೆ. ಇನ್ನು ನೆಗೆಟಿವ್ ಕಡೆ ನೋಡಿದ್ರೆ ಮೂವಿನ ಇಂಟರ್ವ್ಯೂನಲ್ಲಿ ಒಂದು ಟ್ವಿಸ್ಟ್ ಕೊಟ್ಟು ಸೆಕೆಂಡ್ ಹಾಫ್ ಮೇಲೆ ಹೋಪ್ ಜಾಸ್ತಿ ಮಾಡಿದೆ. ಇನ್ನು ಚಿತ್ರದ ಬಿಜಿಎಂ ಕೆಲಕಡೆ ಚೆನ್ನಾಗಿದೆ ಮತ್ತು ಕೆಲಕಡೆ ಸಪ್ಪೆಯಾಗಿದೆ. ಗ್ರಾಫಿಕ್ಗೆ ಹೆಚ್ಚಿನ ಬಜೆಟ್ ಇಟ್ಟಂತೆ ಕಾಡುತ್ತೆ. ಸಣ್ಣ ಬಜೆಟ್ನಲ್ಲಿ ಶುರುವಾದ ಸಿನಿಮಾ ಬರುತ್ತಾ ದೊಡ್ಡ ಬಜೆಟ್ ಆಗಿದೆ. ಮೂಲ ಭಾಷೆಯಲ್ಲಿ ಕಾಮಿಡಿ ವರ್ಕ್ ಆಗಿದೆ ಅನ್ಸುತ್ತೆ, ಆದ್ರೆ ಕನ್ನಡದಲ್ಲಿ ನಯಾ ಪೈಸೆ ಕಾಮಿಡಿ ವರ್ಕ್ ಆಗಿಲ್ಲ. ಚಿತ್ರದ ಕೊನೆಯ 20 ನಿಮಿಷವೇ ಮೈನ್ ಹೈಲೈಟ್. ಫಸ್ಟ್ ಹಾಫ್ನಲ್ಲಿ ಬೇಡದಿರೋ ಸೀನ್ಗಳನ್ನ ಕಟ್ ಮಾಡಿದ್ರೆ ಸಿನಿಮಾ ಟೈಮ್ ಕಡಿಮೆಯಾಗುತ್ತಿತ್ತು. ಡೈರೆಕ್ಟರ್ ಮಾರುತಿ ಹಿಪ್ನಾಸಿಸ್ ಬಗ್ಗೆ ತಲೆಕೆಡಿಸಿಕೊಂಡಂತೆ ಕಾಣುತ್ತೆ. ಕೊನೆಗೆ ಅವರೇ ಸೆಲ್ಫ್ ಹಿಪ್ನಾಸಿಸ್ ಮಾಡಿಕೊಳ್ಳೋ ಸ್ಟೇಜ್ಗೆ ತಲುಪದೇ ಇರಲಿ ಅನ್ನೋದೇ ನಮ್ಮ ಆಶಯ. ಕ್ರಿಯೇಟಿವ್ ಆಗಿ ಹೇಳೋದಾದ್ರೆ ದಿ ರಾಜಾ ಸಾಬ್ ಪ್ರಭಾಸ್ ಅಭಿಮಾನಿಗಳಿಗೆ ಮೋಸ ಆಗಿಲ್ಲ. ಫಸ್ಟ್ ಹಾಫ್ ಓಕೆ ಅನ್ನಿಸಿದ್ದರು, ಸೆಕೆಂಡ್ ಹಾಫ್ ಹಾಗೂ ಕೊನೆಯ ಸೀನ್ಗಳು ಸ್ವಲ್ಪ ಕುತೂಹಲ ಹೆಚ್ಚಿಸಿದೆ. ತಾತ ಮೊಮ್ಮಗನ ಕಾಳಗ ಮತ್ತು ತಿರುವುಗಳು ಮೂವಿಯ ಮೇನ್ ಹೈಲೈಟ್. ಪ್ರಭಾಸ್ಗೋಸ್ಕರ ಮೂವಿ ನೋಡ್ತೀನಿ ಅಂದ್ರೆ ವೀಕೆಂಡ್ ಮತ್ತು ಹಬ್ಬಕ್ಕೆ ಒಂದೊಳ್ಳೆ ಮೂವಿ. ಹಾಗಾದ್ರೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್, ಶೇರ್, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.